ಮಹಾದೇವ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ಭಾವಿಸಿದ್ದೀನಿ. PL ಡೈರೀಸ್ಗೆ ಸ್ವಾಗತ. ನಾನಿವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮ ಆ್ಯನಿವರ್ಸರಿ 26ನೇ ವರ್ಷದ್ದು. ಬನ್ನಿ ಇವತ್ತಿನ ದಿವಸ ಹೇಗಿರುತ್ತೆ ಅಂತ ನೋಡೋಣ. ನಮ್ಮ ಮನೆಗೆ ಇವತ್ತು ಊರಿಂದ ಚಿಲಿಪಿಲಿ ಗೆಸ್ಟ್ ಬರ್ತಿದ್ದಾರೆ, ಅಂದರೆ ಅಣ್ಣನ ಮಕ್ಕಳು ಬರ್ತಿದ್ದಾರೆ. ಹಾಗಾಗಿ ಅವ್ರಿಗೋಸ್ಕರ ನಾನಿವತ್ತು ಒಂದು ಸಿಹಿ ತಿಂಡಿಯನ್ನು ಮಾಡ್ತಾಯಿದ್ದೀನಿ. ಅವ್ರು ಹೇಳಿದ್ದಾರೆ ತರಕಾರಿನೇ ಮಾಡಿ ಅತ್ಯ ಅಂಥೇಳಿ. ನಾನು ಈ ಹಣ್ಣನ್ನು ತೆಗೆದುಕೊಂಡು ಪಾಯಸ ಮಾಡ್ತಿದ್ದೆ. ಕಡಲೆಬೇಳೆ ಹಾಕಿದ್ದೀನಿ. ಮತ್ತು ಇದು ತಿನ್ನಲಿಕ್ಕೆ ತಂದರು ನಮ್ಮ ಮನೆಯವರು ಹಣ್ಣನ್ನು. ನಾನು ಪಾಯಸ ಮಾಡಿ ನೋಡೋಣ ಯಾವ ರೀತಿ ರುಚಿ ಬರುತ್ತೆ ಅಂಥೇಳಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ತುಂಬ ಚೆನ್ನಾಗೇ ಆಗಿತ್ತು. ಈ ರೀತಿಯಾಗಿದೆ ನೋಡಿ ಹಣ್ಣಿದು. ಹೀಗೆ ಕಟ್ ಮಾಡ್ಕೊಂಡು ತಿಂದರೂ ಚೆನ್ನಾಗಿದೆ, ಜ್ಯೂಸ್ ಮಾಡಿ ಕುಡಿದ್ರೂ ಚೆನ್ನಾಗಿತ್ತು. ಹಾಗೆ ಬೇಯಿಸ್ಕೊಂಡ ನಂತರ ಬೆಲ್ಲ ಹಾಕಿದೆ. ಹಾಗೆ ರವೆ ಸ್ವಲ್ಪ ತುಪ್ಪದಲ್ಲಿ ಹುರಿದು ಏಲಕ್ಕಿ ಪೌಡ್ರ್ ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಕುದಿಸಿದ್ದೀನಿ. ನೋಡೋಣ ಅವ್ರು ಯಾವ ರೀತಿ ಇರ್ತಾರೆ, ಈ ರಜೆಯನ್ನು ಯಾವ ರೀತಿ ಕಳೀತಾರೆ ಅಂಥೇಳಿ. ನನಗೆ ತುಂಬ ಖುಷಿ ಇದೆ. ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ನೋಡೋಣ. ಬನ್ರಿ. ಏನ್ ಸರ್ಪ್ರೈಸ್ ಆಗ್ತಲ್ಲ. ಇವತ್ತಿನ ದಿನ ನನಗಂತೂ ಬಹಳ ಖುಷಿಯಾಗಿತ್ತು ಗಾಯ್ಸ್. ಯಾಕಂದರೆ ಅಮ್ಮ ಬರದೆ 1 ವರ್ಷ ಆಗಿತ್ತು. ಅಮ್ಮನಿಗೆ ಗಾಡೀಲಿ ಕೂರೋಕ್ಕೆ ಕಷ್ಟ ಅಂತ ಬರೋಕ್ಕಾಗಿರಲಿಲ್ಲ. ಹಾಗೆ ನಮ್ಮಮ್ಮನಿಗೆ ಡೈಲಿ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಅಡುಗೆಗೆ ನಮ್ಮ ಮನೆಯವರು ತಮಾಷೆ ಮಾಡ್ತಾಯಿದ್ರು. ಬರ್ರಿ ಬರ್ರಿ ಒಳಗಡೆ ಬರ್ರಿ, ಸ್ಪೆಷಲ್ ಗೆಸ್ಟ್. ಅಮ್ಮ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಗೈಸ್, ಎಲ್ಲರಿಗೂ ಇಷ್ಟನೇ ಅಲ್ವಾ. ನಮ್ಮದು 25 ವರ್ಷದ ಆ್ಯನಿವರ್ಸರಿಗೆ ಹೋದ ವರ್ಷ ಅಮ್ಮ ಇದ್ದರು, ಇವಾಗ ಮತ್ತೆ ಬಂದಿದ್ದಾರೆ. ನನಗೆ ಬಹಳ ಖುಷಿಯಾಗಿತ್ತು. ಎಲ್ಲರೂ ಸೇರಿ ಕೇಕನ್ನು ಹುಡುಕಿಸಿ ನಮಗೆ ಸರ್ಪ್ರೈಸ್ ಆಗಿ ಕಟ್ ಮಾಡಲಿಕ್ಕೆ ರೆಡಿ ಮಾಡಿದರು. ನಮ್ಮ ಸವಿತನಿಗೆ ನಮ್ಮ ಕಂಡ್ರೆ ಬಹಳ ಪ್ರೀತಿ. ಅವರು ಊರು ಬಾದಾಮಿ, ಹಾಗಾಗಿ ಆ ಕಡೆ ಪದ್ಧತಿನೇ ಅವರು ಇಲ್ಲಿ ಮಾಡ್ತಾ ಇದ್ದಾರೆ. ಅವರು ಊರಿಗೆ ಹೋದಾಗ ನಾವು ಏನಾದರೂ ಫಂಕ್ಷನ್ನಲ್ಲಿ ತುಂಬ ಗೌರವ ಕೊಡ್ತಾರೆ ಈ ರೀತಿಯಾಗಿ ಮಾಡಿ. ನಾನು ತುಂಬ ತಮಾಷೆ ಮಾಡಿ ನಗ್ತಾ ಇರ್ತೀವಿ. ಭಾಳ ರೆಸ್ಪೆಕ್ಟ್ ಮಹಾದೇವ್. ಮೊದಲೆಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬರ್ತಿದ್ವಿ. ಈಗ ಮಕ್ಕಳು ದೊಡ್ಡವರಾಗಿ ಈ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಹಾಗೆ ನಮ್ಮ 25 ವರ್ಷದ ಆ್ಯನಿವರ್ಸರಿ ಕೂಡ ತುಂಬ ಚೆನ್ನಾಗಿ ಎಲ್ಲರೂ ಸೇರಿ ಮಾಡಿದ್ದಾರೆ. ಆ ವಿಡಿಯೋ ಕೂಡ ನಾವು ಅಪ್ಲೋಡ್ ಮಾಡಲಿಕ್ಕಿದ್ದೇವೆ. ಎಲ್ಲರೂ ನಮ್ಮನ್ನು ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.